ಹಲೋ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ನಾವು ಜೋಡು ನುಡಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಜೋಡು ನುಡಿಗಳು ಎಂದರೇನು? ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು. ಈ ಪದವನ್ನು ಜೋಡಿ ಪದ ಅಂತ ಕರಿತೀವಿ. ಸತಿಪತಿ ಆಗಿರ್ಬೋದು, ಕೆನೆ ಮೊಸರು, ಹಾಲ್ಜೇನು, ಮಕ್ಕಳು ಮರಿ, ಸೊಪ್ಪು ಸದ್ದೆ, ಬಟ್ಟೆ ಬರೆ, ಬಳಿ ಹೊಳೆ, ಕರಿನರೆ, ಮನೆ ಮಠ ಇವೆಲ್ಲ ಏನಪ್ಪ ಅಂದರೆ ಜೋಡಿ ನುಡಿ ಅಂತ ಕರಿತೀವಿ. ಪ್ರತಿಧ್ವನಿ ಶಬ್ದಗಳು ಮಾತಿಗೊಂದು ಗೀತು. ಇಲ್ಲಿ ಮೊದಲ ಪದಕ್ಕೆ ಮಾತ್ರ ಅರ್ಥವಿದ್ದು ಜೊತೆಗಿರುವ ಪದಕ್ಕೆ ಅರ್ಥವಿರುವುದಿಲ್ಲ. ಇದಕ್ಕೆ ನಾವು ಜೋಡಿ ನುಡಿ ಅಂತ ಕರಿತೀವಿ. ಕಾಫಿ ಗೀಪಿ, ಹುಳ ಹುಪ್ಪಡಿ, ದೇವರು ಗೀವರು, ಹನಗಿನ, ಪುಸ್ತಕ ಗಿಸ್ತಕ, ಹಾಲು ಗೀಲು ಇಷ್ಟು ಏನಪ್ಪ ಅಂದರೆ ಜೋಡಿ ನುಡಿಗಳಿಗೆ ಉದಾಹರಣೆ. ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು. ಒಂದು ಪದದ ಜೊತೆಗೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು. ಈ ಪದವನ್ನು ಜೋಡಿ ಪದ ಅಂತ ಕರಿತೀವಿ. ಸತಿಪತಿ, ಕೆನೆ ಮೊಸರು, ಹಾಲ್ಜೇವನು, ಮಕ್ಕಳು ಮರಿ ಇವೆಲ್ಲ ಉದಾಹರಣೆಗಳು.